ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡೋಣ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ, ಅದು ರವೆ ಇಡ್ಲಿ. ಸೊ ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಡೋಣ. ನಮಗೆ ಇದಕ್ಕೆ ಬೇಕು 1 ಕಪ್ ಮೊಸರು, 1 ಕಪ್ ರವೆ ಇಡ್ಲಿ ಅಥವಾ ಬಾಂಬೆ ರವೆ, ಮತ್ತು ಟೊಮೆಟೊ ಮತ್ತು ಕ್ಯಾರೆಟ್. ಟೊಮೆಟೊಗಳನ್ನು ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು, ಮತ್ತು ಕ್ಯಾರೆಟನ್ನು ಸಣ್ಣದಾಗಿ ತುರಿದು ಇಟ್ಕೊಳ್ಳಿ. ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಮತ್ತು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಮೊದಲನೇದಾಗಿ ಇವಾಗ ಒಂದು ಕಡಾಯಲ್ಲಿ 5-6 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಈ ಎಲ್ಲ ಪದಾರ್ಥಗಳನ್ನು ಹುರಿದುಕೊಳ್ಳಬೇಕು. ಸೊ ಮೊದಲನೇದಾಗಿ ಕಡಲೆಕಾಳನ್ನು ಹಾಕಿ, ನಂತರ ಇದಕ್ಕೆ ಉದ್ದಿನ ಬೇಳೆಯನ್ನು ಸೇರಿಸಿ, ಇದಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆಯನ್ನು ಸೇರಿಸಿ, ಇದಾದ ನಂತರ ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಿರಲ್ಲ ಅದನ್ನು ಇದಕ್ಕೆ ಹಾಕಿ, ಇದಾದ ನಂತರ ಕರಿಬೇವಿನ ಸೊಪ್ಪನ್ನು ಇದಕ್ಕೆ ಹಾಕಿ, ಸ್ವಲ್ಪ ಕ್ಯಾರೆಟ್ ತುರಿದಿಟ್ಟುಕೊಂಡಿರುತ್ತೀರಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ರವೆಯನ್ನು ಸೇರಿಸಿ ಒಂದು 3 ನಿಮಿಷಗಳ ಕಾಲ ಚೆನ್ನಾಗಿ ಹುರಿದುಕೊಳ್ಳಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರಿದುಕೊಳ್ಳಿ. ನಂತರ ಇದಕ್ಕೆ 1 ಕಪ್ ರವೆದಷ್ಟೇ ಮೊಸರನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ 1 ಕಪ್ಪಿನಷ್ಟು ಮತ್ತೆ ನೀರನ್ನು ಇದಕ್ಕೆ ಸೇರಿಸಬೇಕು. ಸೊ ಇವಾಗ ನೋಡ್ತಿದ್ದೀರ ನೀವು, ಈ ಥರ ಇಡ್ಲಿ ಬ್ಯಾಟರ್ ರೆಡಿ ಆಗುತ್ತದೆ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸಿ, ಇವಾಗ ನಂತರ ಇದನ್ನು 15 ನಿಮಿಷಗಳ ಕಾಲ ಹಾಗೆ ಬಿಡಿ. ಇವಾಗ ನಾವು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇವಾಗ ಅದು ತಯಾರಿಸಿದ ಇಡ್ಲಿ ಬ್ಯಾಟರನ್ನು ಸ್ವಲ್ಪ ಸ್ವಲ್ಪ ಹಾಕಿ, ಈ ಥರ ತುಂಬ ನೀರಾಗಿ ಇರಬಾರ್ದು, ತುಂಬ ಗಟ್ಟಿಯಾಗಿ ಇರಬಾರ್ದು, ಆ ಥರ ಇರಬೇಕು. ಸೊ 1 ಕಪ್ ರವೆಗೆ 1 ಕಪ್ ಮೊಸರು ಮತ್ತು 1 ಕಪ್ ನೀರು ಹಾಕಿದರೆ ಈ ಥರ ಚೆನ್ನಾಗಿರುತ್ತೆ. ಸೊ ಈ ಥರ ಇಡ್ಲಿ ಆದಮೇಲೆ ಅದರ ಮೇಲೆ ಟೊಮೆಟೊ ಸ್ಲೈಸ್ಗಳನ್ನು ಇಟ್ಟು ಕುದಿಯುವ ನೀರಿನಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಇಡಬೇಕು. ಸೊ ಇದನ್ನು 12-13 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಸೊ ಈಗ ನಾವು ಸಾಗು ಯಾವ ಥರ ಮಾಡೋದು ನೋಡ್ಕೊಳ್ಳೋಣ. ಮೊದಲನೇದಾಗಿ ಕಡಾಯಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಇದಕ್ಕೆ ಜೀರಿಗೆ ಸಾಸಿವೆಯನ್ನು ಹಾಕಿ, ಇದಾದ ನಂತರ ಇದಕ್ಕೆ ಇಂಗು ಪೌಡರ್ ಹಾಕಿ, ಆಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಹಾಕಿ ಬೇಯಿಸ್ಕೊಳ್ಳಿ. ನಂತರ ಕರಿಬೇವಿನ ಸೊಪ್ಪು ಮತ್ತು ಧನಿಯಾ ಪೌಡರನ್ನು ಇದಕ್ಕೆ ಹಾಕಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಆಮೇಲೆ ಕ್ಯಾರೆಟ್ ಮತ್ತು ಬಟಾಣಿಯನ್ನು ಇದಕ್ಕೆ ಸೇರಿಸಿ ಒಂದು 2-3 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು, ಫ್ರೈ ಮಾಡಿಕೊಳ್ಳಿ. ನಂತರ ಆಲೂಗಡ್ಡೆಯನ್ನು ಬೇಯಿಸ್ಕೊಂಡಿದ್ದನ್ನು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸಿ, ಮತ್ತು ಬೇಸನ್ ಹಿಟ್ಟನ್ನು 1 ಕಪ್ಪಿನಲ್ಲಿ ನೀರಿಗೆ ಸೇರಿಸಿ ಅದನ್ನು ಇದಕ್ಕೆ ಸೇರಿಸಿ ತಯಾರಿಸ್ಕೋಬೇಕು. ಸೊ ಈ ಕಡೆ ಇಡ್ಲಿ ಬೆಂದಾಗಿದೆ. ಸೊ ಇಲ್ಲಿ ನೋಡ್ತಿದ್ದೀರ, ಈ ಥರ ರವೆ ಇಡ್ಲಿ ರೆಡಿಯಾಗಿದೆ. ಈ ಥರ ಸಾಗು ಜೊತೆ ಇಡ್ಲಿ ರವೆ ತುಂಬ ಚೆನ್ನಾಗಿರ್ತದೆ.